Hi, hello friends. Welcome to you all for this basic English grammar course. Today we shall learn about some confusing words. Just like these are some confusing words here, 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 and here. These four words pronounced like almost same, but let us understand the meaning and usage of these words separately. First of all, ear. What is ear? We hear with our ears. We hear with our ears. That means ಅಂದ್ರೆ ನಾವು ಕಿವಿಗಳಲ್ಲಿ ಇಯರ್ ಅಂದ್ರೆ ಕಿವಿ, ಇಯರ್ ಅಂದ್ರೆ ಕಿವಿ. ಇಟ್ ಈಸ್ ಅನ್ ಆರ್ಗನ್ ಆಫ್ ಹಿಯರಿಂಗ್. ಇಟ್ ಈಸ್ ಅನ್ ಆರ್ಗನ್ ಆಫ್ ಲಿಸನಿಂಗ್. ಇದು ಕೇಳಿಸಿಕೊಳ್ಳುವ ಒಂದು ಅಂಗ. ಕಿವಿಯಿಂದ ನಾವು ಶಬ್ದವನ್ನು ಕೇಳ್ತೇವೆ. ವಿ ಹಿಯರ್ ಸೌಂಡ್ಸ್, ಡಿಫರೆಂಟ್ ಕೈಂಡ್ಸ್ ಆಫ್ ಸೌಂಡ್ಸ್, ಬಿಗ್ ಸೌಂಡ್ಸ್, ಸ್ಮಾಲ್ ಸೌಂಡ್ಸ್, very small tiny sounds with our ears. So how to use them? ನಾವು ಕಿವಿಯಿಂದ ಕೇಳಿಸ್ಕೋತೇವೆ. ವಿ ಹಿಯರ್ ವಿತ್ ಅವರ್ ಇಯರ್ಸ್. ವಿತ್ ಅವರ್ ಇಯರ್ಸ್ ನಾವು ಕಿವಿಗಳಿಂದ ಕೇಳಿಸ್ಕೋತೇವೆ. ಅಂದ್ರೆ ಕಿವಿ ನಮ್ಮ ಕೇಳಿಸ್ಕೊಳ್ತಕ್ಕಂಥ ಒಂದು ಅಂಗ. ಇಟ್ ಇಸ್ ಅನ್ ಆರ್ಗನ್. ಇಟ್ ಇಸ್ ಅನ್ ಆರ್ಗನ್ ಆಫ್ ಹಿಯರಿಂಗ್. ಹಾಗೇನೆ ಐ ಹ್ಯಾವ್ 2 ears. ಐ ಹ್ಯಾವ್ 2 ears ಅಂದ್ರೆ ನನಗೆ 2 ಕಿವಿಗಳಿವೆ. ದಟ್ ಮೀನ್ಸ್ ಹೇಳ್ತಾರಲ್ಲ, ಸ್ಪೀಕ್ ಲೆಸ್ ಅಂಡ್ ಹಿಯರ್ ಮೋರ್. ಅಂದ್ರೆ ವಿ ಹ್ಯಾವ್ 1 mouth ಅಂಡ್ 2 ears. ಅಂದ್ರೆ ನಮಗೆ ಒಂದು ಬಾಯಿ ಇದೆ ಮಾತಾಡ್ಲಿಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ 2 ಕಿವಿ ಇದೆ. ಆದ್ರಿಂದ ಹೆಚ್ಚು ಕೇಳಿಸ್ಕೊಳ್ಳಿ, ಕಡಿಮೆ ಮಾತಾಡಿ ಅನ್ನೋದು ಒಂದು ವಾಕ್ಯ, ಒಂದು ಒಳ್ಳೆಯ ಒಂದು ಅಭಿಪ್ರಾಯ. ಇದು ಇಯರ್ಗೆ ಸಂಬಂಧಪಟ್ಟಂತೆ, ಈ ಕಿವಿಗೆ ಸಂಬಂಧಪಟ್ಟಂತೆ ಇದು. ನೆಕ್ಸ್ಟ್ ಹಿಯರ್. ಹಿಯರ್ ಅಂದ್ರೆ ಇಲ್ಲಿ ಅಂತ ಅರ್ಥ ಆಗುತ್ತೆ. HER ಹಿಯರ್ ಅಂದ್ರೆ ಇಲ್ಲಿ. ಇಲ್ಲಿ ಅಂದ್ರೆ ಅಟ್ ದಿಸ್ ಪ್ಲೇಸ್, ಅಟ್ ದಿಸ್ ಮೂಮೆಂಟ್, ಅಟ್ ದಿಸ್ ಪೊಸಿಷನ್. ಅಂದ್ರೆ ಈ ಸ್ಥಳದಲ್ಲಿ. ಕಮ್ ಹಿಯರ್ ಸೂನ್. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕಮ್ ಹಿಯರ್ ಸೂನ್. ಕಮ್ ಹಿಯರ್ ಸೂನ್. ಆದಷ್ಟು ಬೇಗ ಇಲ್ಲಿಗೆ ಬಾ. ಆದಷ್ಟು ಬೇಗ ಇಲ್ಲಿಗೆ ಬಾ. ಹಿಯರ್ ಕಮ್ಸ್ ಮೈ ಫ್ರೆಂಡ್. ಹಿಯರ್ ಕಮ್ಸ್ ಮೈ ಫ್ರೆಂಡ್. ನನ್ನ ಫ್ರೆಂಡು ಇಲ್ಲಿ ಬರ್ತಾ ಇದ್ದಾನೆ, ಈಗ ಬರ್ತಾ ಇದ್ದಾನೆ ನೋಡಿ, ಆಗೋ ನೋಡಿ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಹಿಯರ್ ಕಮ್ಸ್ ಮೈ ಫ್ರೆಂಡ್. ಇನ್ನು ಮೂರನೇ ಪದ ಹೇಳಬೇಕಂದ್ರೆ ಹಿಯರ್. ಇದು ಇಯರ್, ಇದು ಇಯರ್ ಮೊದಲನೇದು, ಇದು ಎರಡನೇದು. ಮೂರನೇದು ಹಿಯರ್. HEAR. ಹಿಯರ್ ಅಂದ್ರೆ ಕೇಳಿಸ್ಕೋ. ಟು ಹಿಯರ್, ಟು ಲಿಸನ್, ಲಿಸನ್ ಟು, ಲಿಸನ್ ಟು ಕೇಳಿಸ್ಕೋ, ಕೇಳಿಸ್ಕೋ. ಪರ್ಸೀವ್ ವಿತ್ ಯುವರ್ ಇಯರ್ಸ್. ದಟ್ ಈಸ್ ಕಾಲ್ಡ್ ಹಿಯರಿಂಗ್. Hear more, hear more and talk less. Talk less. ಹೆಚ್ಚಿಗೆ ಕೇಳಿಸ್ಕೋ, ಕಡಿಮೆ ಮಾತಾಡು. ಹೆಚ್ಚಿಗೆ ಕೇಳಿಸ್ಕೋ, ಕಡಿಮೆ ಮಾತಾಡು. ಹಾಗೇನೆ ಹಿಯರ್ ಕೇರ್ಫುಲಿ. ಹಿಯರ್ ಕೇರ್ಫುಲಿ ಅಥವಾ ಮೈಂಡ್ಫುಲಿ. ಹಿಯರ್ ಮೈಂಡ್ಫುಲಿ ಅಂದ್ರೆ ಗಮನ ಇಟ್ಟು ಕೇಳು. ಮೈಂಡ್ಫುಲಿ ಅಂದ್ರೆ ಗಮನ ಇಟ್ಟು ಕೇಳು. ಹಿಯರ್ ಮೈಂಡ್ಫುಲಿ ಅಂದ್ರೆ ಗಮನ ಇಟ್ಟು, ಅದರಲ್ಲಿ ಮನಸ್ಸಿಟ್ಟು ಅದನ್ನೇ ನೀನು ಫೋಕಸ್ ಮಾಡಿ ಕೇಳಿಸ್ಕೋ. ಇದು ಹಿಯರ್ ಸಂಬಂಧಪಟ್ಟದ್ದು. ಕೊನೆಯದು ಲಾಸ್ಟ್ ಒನ್ ಇಯರ್. ನಾಲ್ಕನೇದು ಇಯರ್. ಇಯರ್ ಅಂದ್ರೆ ವರ್ಷ. ಇಟ್ ಇಸ್ ಎ ಪೀರಿಯಡ್ ಆಫ್ ಟೈಮ್. ವರ್ಷ. 1 year has
365 days generally. In the leap year, it has 366 days. 1 year has 365 days, generally 365 days. Only on during leap year, we have 360 days. We have 366 days. Year ಅಂದ್ರೆ ಏನಪ್ಪ ಡೆಫಿನೇಷನ್ ಅಂದ್ರೆ it is a period of the earth moving once around the sun. That period is called 1 year. Next example ಕೊಡಬೇಕು ಅಂದ್ರೆ 1 year has 12 months. ಒಂದು ವರ್ಷದಲ್ಲಿ 12 ತಿಂಗಳುಗಳು ಇದ್ದಾವೆ. 1 year has 12 months. He is studying in first year of BSc. He is studying in first year BSc. Now ಅಂದ್ರೆ ಅವನು ಈ ವರ್ಷ ಈಗ ಫಸ್ಟ್ ಇಯರ್ BSc ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಅಂದ್ರೆ ನಾವು ಈಗ 4 ಕನ್ಫ್ಯೂಸಿಂಗ್ ವರ್ಡ್ಸ್ ಬಗ್ಗೆ ತಿಳ್ಕೊಂಡು, ಮೊದಲನೇದಾಗಿ ಇಯರ್ ಅಂದ್ರೆ ಕಿವಿ, ಎರಡನೇದಾಗಿ ಇಯರ್ ಅಂದ್ರೆ ಕೇಳಿಸ್ಕೋ ಇಲ್ಲಿ, ಮೂರನೇದಾಗಿ ಇಯರ್ ಅಂದ್ರೆ ಕೇಳಿಸ್ಕೋ, ನಾಲ್ಕನೇದಾಗಿ ಇಯರ್ ಅಂದ್ರೆ ವರ್ಷ ಅಂತ ಹೇಳ್ತೀವಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಗೆ ಈ ಪಾಠವನ್ನು ಮುಗಿಸ್ತೇವೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.